ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಮುಗಳೂರು ಗ್ರಾಮದಲ್ಲಿ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸುವಂತಹ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗ್ರಾಮದ ಸ್ಥಳೀಯ ಕೆರೆಯ ಬಳಿ ಮನುಷ್ಯನ ತಲೆಬುರುಡೆ ಹಾಗೂ ಮೂಳೆಗಳು ಪತ್ತೆಯಾಗಿದ್ದು ಇಡೀ ಗ್ರಾಮದಲ್ಲಿ ತೀವ್ರ ಆತಂಕ ಹಾಗೂ ಕುತೂಹಲವನ್ನ ಮೂಡಿಸಿದ್ರೆ. ಪ್ರಸ್ತುತ ಕಡು ಬೇಸಿಗೆಯ ಹಿನ್ನೆಲೆಯಲ್ಲಿ ಮುಗಳೂರು ಕೆರೆಯಲ್ಲಿ ನೀರಿನ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಎಂದಿನಂತೆ ಕೆರೆ ಅಂಗಳದ ಭಾಗದಲ್ಲಿ ಕುರಿ ಕಾಯಲು ಹೋಗಿದ್ದ ಕುರಿಗಾಹಿಗಳಿಗೆ ಕೆರೆಯ ಒಣಗಿದಾಗ ಜಾಗದಲ್ಲಿ ಮನುಷ್ಯನ ತಲೆಬುರುಡೆ ಹಾಗೂ ಮೂಳೆಗಳು ಬಿದ್ದಿರೋದು ಕಂಡುಬಂದಿದೆ. ಇನ್ನು ಕೆರೆ ಅಂಗಳದಲ್ಲಿ ಆಸ್ತಿ ಪಂಜರವನ್ನ ಕಂಡು ಕುರಿಗಾಹಿಗಳು ತಕ್ಷಣವೇ ಭಯಭೀತರಾಗಿ ಸರ್ಜಾಪುರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ನೀರಿನ ಪ್ರಮಾಣ ಕಡಿಮೆಯಾದಾಗ ಬೀದಿ ನಾಯಿಗಳು ಈ ಅಸ್ಥಿ ಪಂಜರದ ಭಾಗಗಳನ್ನ ಕೆರೆಯಿಂದ ಹೊರಗೆ ಎಳೆದಾಡಿರೋದು ಸ್ಥಳದಲ್ಲಿ ಕಂಡುಬಂದಿದ್ರೆ, ಮಾಹಿತಿ ತಿಳಿದಿದ್ದಂಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ಪ್ರಸನ್ನ ಹಾಗೂ ಡಿವೈಎಸ್ಪಿ ಗೋಪಾಲ್ ನಾಯಕ್ ಅವರು ಸಿಬ್ಬಂದಿಯೊಂದಿಗೆ ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ಸುಳಿವು ಪತ್ತೆ ಹಚ್ಚುವ ಸೋಕೋ ತಾಂತ್ರಿಕ ತಂಡದ ಅಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿ ಬುರುಡೆ ಮತ್ತು ಮೂಳೆಗಳನ್ನ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ತನಿಖಾ ಸ್ಥಳದಲ್ಲಿ ಅರಿಶಿಣದ ಬಣ್ಣದ ಸೀರೆ, ಕಂದು ಬಣ್ಣದ ಚಪ್ಪಲಿ ಹಾಗೂ ಕಪ್ಪು ಬಣ್ಣದ ಒಳಹುಡುಪುಗಳು ಪತ್ತೆಯಾಗಿದೆ. ಈ ಆಧಾರದ ಹಿನ್ನೆಲೆಯಲ್ಲಿ ಇದು ಯಾವುದೋ ಮಹಿಳೆಯ ಶವ ಇರಬಹುದು ಎಂದು ಪೊಲೀಸರು ಬಲವಾಗಿ ಶಂಕಿಸ್ತಾ ಇದ್ದಾರೆ. ಮಹಿಳೆಯು ಆಕಸ್ಮಿಕವಾಗಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರಬಹುದು ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಾರಣವಿದೆ ಎಂಬ ಗುಮಾನಿಯೂ ಕೂಡ ವ್ಯಕ್ತವಾಗ್ತಾ ಇದ್ರೆ. ಸದ್ಯ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಅಧಿಕೃತ ಪ್ರಕಟಣೆ ದಾಖಲಾಗಿದೆ. ತನಿಖೆ ತೀವ್ರಗೊಂಡಿದೆ. ಈ ಅಸ್ಥಿ ಪಂಜರದ ಯಾರದ್ದೋ ಅಥವಾ ಸಾವು ಹೇಗೆ ಸಂಭವಿಸಿತು ಎಂಬ ನಿಖರ ಕಾರಣವನ್ನ ಪತ್ತೆ ಹಚ್ಚಲು ಮೂಳೆಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿಕೊಳ್ಳಲಾಗ್ತಾ ಇದೆ. ಇನ್ನು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾರಾದ್ರೂ ಮಹಿಳೆಯರು ಕಾಣೆಯಾಗಿದ್ರೆ ಅಥವಾ ಈ ಘಟನೆಗೆ ಸಂಬಂಧಿಸಿದಂತೆ ಏನಾದ್ರೂ ಮಾಹಿತಿ ಕೂಡ ಇದ್ರೆ ಸಾರ್ವಜನಿಕರು ಹಾಗೂ ಸಂಬಂಧಪಟ್ಟವರು ಸರ್ಜಾಪುರ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟು ಮಾಹಿತಿ ಕೂಡ ಪಡೆದುಕೊಳ್ಳಬಹುದು ಅಥವಾ ತಮಗೆ ತಿಳಿದಿರುವ ವಿವರಗಳನ್ನ ಕೂಡ ಹಂಚಿಕೊಳ್ಳಬಹುದು ಎಂದು ಠಾಣೆಯ ಇನ್ಸ್ಪೆಕ್ಟರ್ ಮಹೇಂದ್ರ ಕುಮಾರ್ ತಿಳಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದಂತಹ ಮುನಿಯಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿಯಪ್ಪ, ಹೇಳಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಪ್ರತಿಶಾ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇದಾರೆ, ಸಣ್ಣ ಮಕ್ಕಳನ್ನ ಕಾಣೆ ಆಗ್ತಾ ಇದಾರೆ. ಎಲ್ಲಿ ಹೋಗ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಅವ್ರಿಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ, ಸರ್ಕಾರಕ್ಕೂ ವರದಿನೂ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಎಲ್ಲಿ ಯಾರು ಎಲ್ಲಿ ಹೋಗಿ ಕಾಣೆಯಾಗಿ ಇಲ್ಲ ಶವ ಆಗಿ ಇರ್ತಾರ, ಇಲ್ಲಾಂದ್ರೆ ಹೊರದೇಶಕ್ಕೆ ಏನಾದ್ರು ಪಾರ್ಸಲ್ ಆಗ್ತಾ ಇದಾರ, ಇಲ್ಲ ಯಾರಾದ್ರೂ ಇದು ದಂಧೆಕೋರು ಏನೋ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹೊರದೇಶಕ್ಕೆ ಮಾರುವಂತ ದಂಧೆಕೋರು ಇದಾರೆ ಏನ್ ಗೊತ್ತಾಗ್ತಾ ಇಲ್ಲ. ಅಂತ ಸನ್ನಿವೇಶಗಳಲ್ಲಿ ಇಲ್ಲೊಂದು ಮುಗಳೂರು ಅಂದ್ರೆ ಸರ್ಜಾಪುರ
ಹೋಬಳಿಯ ಮುಗಳೂರು ಗ್ರಾಮಕ್ಕೆ ಸೇರಿ ಕೆರೆನಲ್ಲಿ ಹ್ಮ್ ಯಾವಾಗ ಬಿದ್ದು ಇಲ್ಲ ಕೊಲೆ ಮಾಡಿ ಇಟ್ಕೊಂಬಂದ್ ಹಾಕಿದಾರೋ ಇಲ್ಲಾಂದ್ರೆ ಈ ಒಂದು ಹೆಣ್ಣು ಶವ ಸಿಕ್ಕಿದೆ, ಆ ಎಣ್ಣೆ ಹೋಗಿ ಏನಾದ್ರು ಬಿದ್ದು ಸತ್ತಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ. ಕುರಿಗಾಯಿಯವರು ಅಲ್ಲಿ ಹೋಗಿ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು 4 ದಿವಸ ಹಿಂದೆ ಗೊತ್ತಾಗಿದೆ. ಆ ಕುರಿಗಾಯಿಯವರು ಪೊಲೀಸ್ ಸ್ಟೇಷನ್ಗೆ, ಸರ್ಜಾಪುರ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ಟು ಈ ರೀತಿ ಶವ ಇದೆ, ಈ ತರ ಬುರುಡೆಗಳಿದೆ, ಈ ತರ ಮೂಲೆಗಳಿದೆ ಅಂತ ನೋಡಿ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾವ ರೀತಿ ಅಂದ್ರೆ ಇಷ್ಟಿಸ ನೀರಿತ್ತು ಕೆರೆಗಳಲ್ಲಿ, ಈಗ ಅತಿ ಹೆಚ್ಚು ಬೇಸಿಗೆ ಆಗಿರೋದ್ರಿಂದ ಕೆರೆನಲ್ಲಿ ನೀರಿಲ್ದಿರೋ ಸಂದರ್ಭದಲ್ಲಿ ಆ ಬುರುಡೆ ಮತ್ತು ಮೂಲೆಗಳೆಲ್ಲ ಕಾಣಿಸ್ತಿರೋದ್ರಿಂದ ಅದು ಅವ್ರಿಗೆ ಗೊತ್ತಾಗಿದೆ. ಆಮೇಲೆ ಅತಿ ಹೆಚ್ಚು ಸ್ಮೆಲ್ ಬರ್ತಾ ಐತೆ ಅಂತೆ. ಈ ಸ್ಮೆಲ್ ಬರ್ತಾ ಇದ್ರೆ ಏನಂತಾರೆ, ಈ ಸುತ್ತಮುತ್ತ ಕೋಳಿ ಅಂಗಡಿಗಳೆಲ್ಲ ಕರಿಯೋರು ಏನ್ ಮಾಡ್ತಾರೆ, ಕಸ ಎತ್ಕೊಂಡೋಗಿ ಈ ಪುಕ್ಕುಗಳು ಮತ್ತೆ ಈ ಮಾಂಸಖಂಡಗಳು, ತಲೆ ಕಾಲುಗಳ ಎತ್ಕೊಂಡು ಕೆರೆನಲ್ಲಿ ಬಿಸಾಕ್ತಾರಂತೆ. ಆ ಕೆರೆಯಲ್ಲಿ ಬಿಸಾಕ್ತಾ ಇರೋದ್ರಿಂದ ಈ ಸ್ಮೆಲ್ಲು ಈ ಎಲ್ಲಾರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಈ ಕೆರೆನಲ್ಲಿ ಈ ಸ್ಮೆಲ್ ಯಾವ ರೀತಿ ಬರ್ತಾ ಇದೆ ಅಂದ್ರೆ, ಕೆರೆ ಇದು ಕೋಳಿ ಪುಕ್ಕುಗಳು ಸ್ಮೆಲ್ ಬರ್ತಾ ಇದ್ದು ಗೊತ್ತಾಗ್ತಾ ಇಲ್ಲ, ಮಾನವೊಂದು ಶವದ ಸ್ಮೆಲ್ ಬರ್ತಾ ಇದ್ದು ಗೊತ್ತಾಗ್ದಿರಾ ಜನ ಸ್ವಲ್ಪ ದಿಗ್ಭ್ರಮೆ ಆಗಿ ಈಗ ಖಚಿತ ಮಾಹಿತಿ ಮೇರೆಗೆ ಈಗ ಹೋಗಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟಿರೋದ್ರಿಂದ ಈ ಬುರುಡೆ ಮತ್ತು ತಲೆ ಸಿಕ್ಕಿರೋದ್ರಿಂದ ಈಗ ಇದು ಯಕ್ಷ ಪ್ರಶ್ನೆ ಆಗಿದೆ. ಏನಿದು ಎಲ್ಲೂ ಅಂದ್ರೆ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾನೂನು ಕಠಿಣವಾಗಿರೋದ್ರಿಂದ ಏನೇ ಒಂದು ಮನುಷ್ಯ ತಪ್ಪಿಸ್ಕೊಂಡ್ರು ಪತ್ತೆ ಹಚ್ಚಿ ಮಾಹಿತಿ ಕೊಡ್ತಾನೆ ಇರ್ತಾರೆ. ಆಗಿನ ಸಂದರ್ಭ ತಕ್ಕಂಗೆ ಮಾಹಿತಿ ವರದಿಗಳು ಬರ್ತಾನೆ ಇರ್ತಾರೆ. ಅದು ಈ ರೀತಿ ಅಂತ ಮೂಲೆ ಸಮೇತವಾಗಿ, ಮಾಂಸಖಂಡ ಸಮೇತವಾಗಿ ಎಲ್ಲ ಕರಗೋಗಿ ಬೇರೆ ಮೂಲೆ ಸಿಕ್ಕಿದೆ ಅಂದ್ರೆ ಆಶ್ಚರ್ಯ ಇದು. ಯಾಕಂದ್ರೆ ಇಷ್ಟೊಂದು ದುರ್ದೈವ ಎಲ್ಲಿ ಇತ್ತೀಚಿನ ನಡೆದಿಲ್ಲ. ಯಾಕಂದ್ರೆ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂತ ಘಟನೆಗಳು ನಡೆದಿರ್ತದೆ ಹೊತ್ತು ಇಂತ ಮಾಂಸಖಂಡ ಪೂರ್ತಿ ಎಲ್ಲ ಕರಗೋಗಿದ್ದ ಮೇಲೆ ಮನುಷ್ಯ ಬುರುಡೆ ಸಿಕ್ಕಿದ ಮೇಲೆ ಇದೊಂತ ಆಶ್ಚರ್ಯವಾಗಿಂತ ಪ್ರಶ್ನೆ ಆಗಿತ್ತು. ಮತ್ತೆ ಸ್ಥಳೀಯ ಪೊಲೀಸರು ಏನಾಗಿದ್ದಾರೆ, ಅಲ್ಲಿ ಒಳ ಉಡುಪು ಧರಿಸ್ಕೊಂಡಿರುವಂತ ಬ್ಲಾಕ್ ಬಣ್ಣದ ಒಳ ಉಡುಪು ಮತ್ತೆ ಕಂದು ಬಣ್ಣದ ಸೀರೆ ಮತ್ತು ಹಸಿನ ಕಲರದ ಸೀರೆ ಮತ್ತೆ ಚಪ್ಪಲಿ, ಅದು ಕಂದು ಬಣ್ಣದ ಚಪ್ಪಲಿ ಇರೋದ್ರಿಂದ ಸ್ಥಳೀಯ ಅಂದ್ರೆ ಯಾರೇ ಆಗ್ಲಿ ಸಂಬಂಧಪಟ್ಟವ್ರು ಯಾರನ್ನಾಗ್ಲಿ ಸರ್ಜಾಪುರ ಸ್ಟೇಷನ್ ಬಂದು ಮಾಹಿತಿ ಪಡೆದುಕೊಳ್ಳಬಹುದು ಅಂದ್ಬಿಟ್ಟು ನಮ್ಮ ಠಾಣೆಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಯಾರೇ ಆಗ್ಲಿ ಈ ಸುದ್ದಿ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಆಗಿರುವಂತ ಸುದ್ದಿ ನೋಡಿ ಸ್ಥಳೀಯ ಸರ್ಜಾಪುರ ಆನೇಕಲ್ ತಾಲೂಕು, ಸರ್ಜಾಪುರ ಹೋಬಳಿ, ಸರ್ಜಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿ ಪಡೆದುಕೊಳ್ಳಬಹುದಂತ ಸ್ಟೇಷನ್ ಅವರು ಮಾಹಿತಿನೂ ಕೊಟ್ಟಿದ್ದಾರೆ. ಇದ್ರ ತಕ್ಕಂಗೆ ಯಾರ ಸಂಬಂಧಪಟ್ಟವ್ರು ಯಾರನ್ನ ಒಂದು 5-6 ತಿಂಗಳ ಹಿಂದೆ ಯಾರಾದ್ರೂ ಕಾಣೆಯಾಗಿದ್ರೆ, ಕಾಣೆಯಾಗಿ ಇದು ಇಲ್ಲಿವರೆಗೂ ಬರ್ದೇರ ಇದ್ರೆ, ಸಿಕ್ದೇರ ಇದ್ರೆ ಈ ಚಪ್ಪಲಿ ಮತ್ತೆ ಬಟ್ಟೆಗಳು ಗುರುತು ಹಿಡ್ಕೊಂಡು ಹೋಗಿ ಸಂಪರ್ಕ ಮಾಡಬಹುದಂತ ನಾನು ಒಬ್ಬ ವರದಿಗಾರನಾಗಿ ಮನವರಿಕೆ ಮಾಡ್ಕೊಂತ ಇದ್ದೀನಿ. ಪ್ರತುಷ, FSL ರಿಪೋರ್ಟ್ಸ್ ಎಲ್ಲ ಯಾವಾಗ ಬರ್ಬೋದು ಅನ್ನೋ ಒಂದು ಐಡಿಯಾ ಇದೆ? ಅದಿನ್ನೂ ಕಂಡು ಬಂದಿಲ್ಲ. ಏನಾದ್ರೂ ಕಂಡು ಬಂದ್ರೆ ಅದು ಮತ್ತೆ ನಾವು ಸುದ್ದಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಮತ್ತೊಂದು ಸುದ್ದಿ, ಈಗ ಅದು ಹೋಗಿದ ತಕ್ಷಣ ಕನಿಷ್ಠ ಪಕ್ಷ ಒಂದು 10 ದಿವಸ ಬೇಕಾಗ್ತದೆ. SFL ರಿಪೋರ್ಟ್ ಬರೋದಲ್ಲ 10 ದಿವಸನ, ಅದ್ರ ಒಳಗಡೆ ಅಂತಕ್ಕೂ ಸಿಗಲ್ಲ. ನೋಡೋಣ, ಅದು ಏನಾದ್ರು ಕಂಡು ಬಂದ್ರೆ ಮತ್ತೊಂದು ಸುದ್ದಿ ನಾವು ಪ್ರಸಾರಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಪ್ರತಿಶಾ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮುನಿಯಪ್ಪ.